ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದಾರೆ ಎನ್ನಲಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ರಹಸ್ಯ ಗೋರಿಗಳನ್ನ ಬಗೆಯುವುದಕ್ಕೆ ಬಂದಿದೆ ಎಸ್ಐಟಿ. ಸತ್ಯ ಸುಳ್ಳಿನ ಸಂಘರ್ಷಕ್ಕೆ ಬಿಗ್ ಟ್ವಿಸ್ಟ್ ಸಿಗತ್ತಾ? ಎಸ್ಐಟಿ ಈ ನಿಗೂಢ ಭೀಮ ಯಾರಿದ್ದಾರೆ ದೂರುದಾರ ಈತನನ್ನು ಕೂಡ ತನಿಖೆ ಮಾಡುತ್ತೆ. ಆ ತನಿಖೆಗೆ ಕೌಂಟ್ ಡೌನ್ ಶುರುವಾಗಿದೆ. ಸತ್ಯ ಗೆಲ್ಲಲಿ ಅನ್ನೋದು ರಿಪಬ್ಲಿಕ್ ಕನ್ನಡದ ಆಶಯ. ರಿಪಬ್ಲಿಕ್ ಕನ್ನಡ ಈ ಎಲ್ಲಾ ಘಟನೆಗಳ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ. ಯಾರದ್ದೇ ಇರಲಿ, ಯಾರು ಹೇಳ್ತಾ ಇರೋದೇ ಸತ್ಯ ಇರಲಿ, ಅದು ತನಿಖೆಯ ಮುಖಾಂತರ ಬಯಲಿಗೆ ಬರಲಿ, ಸತ್ಯ ಗೆಲ್ಲಲಿ. ರಹಸ್ಯ ಗೋರಿಗಳನ್ನ ಹಾಗಾದ್ರೆ ಅಗೆದು ತೆಗಿತಾರಾ? ಶವಗಳನ್ನ ಎಲ್ಲಿ ಹೂತಿಟ್ಟಿದ್ದಾರೋ ಅಲ್ಲಿ ಅಗೆತ ಮಾಡಿಸಿ ಆ ಅಸ್ಥಿಪಂಜರಗಳನ್ನ ತೆಗೆದು ಅದನ್ನ ಡಿಎನ್ಎ ಟೆಸ್ಟ್ಗೆ ಕಳಿಸ್ತಾರಾ? ಏನಾಗತ್ತೆ ಹಾಗಾದ್ರೆ ಮುಂದೆ? ಎಸ್ಐಟಿ ತನಿಖೆಯನ್ನಂತೂ ಆರಂಭ ಮಾಡಿದೆ. ಯಾವೆಲ್ಲ ಮೃತರು ದೂರುಗಳೇನಾದ್ರೂ ಬಂದಿದೆಯಾ ಈ ಹಲವು ವರ್ಷಗಳಲ್ಲಿ? ಏನು ಆ ದೂರುದಾರ ಹೇಳ್ತಾ ಇದ್ದಾನೆ, ಅಷ್ಟು ಅವಧಿಯಲ್ಲಿ ಜನಗಳು ನಾಪತ್ತೆಯಾದ ದೂರುಗಳು ಬಂದಿವೆಯಾ, ಅದೇನಾಯಿತು, ಯಾವ್ಯಾವ ಕೇಸುಗಳಿದ್ವು, ಇದೆಲ್ಲವನ್ನು ಕೂಡ ಎಸ್ಐಟಿ ಸಮಗ್ರವಾಗಿ ತನಿಖೆ ಮಾಡಲಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದಾರೆ ಎನ್ನಲಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ರಹಸ್ಯ ಗೋರಿಗಳನ್ನ ಬಗೆಯುವುದಕ್ಕೆ ಬಂದಿದೆ ಎಸ್ಐಟಿ. ಸತ್ಯ ಸುಳ್ಳಿನ ಸಂಘರ್ಷಕ್ಕೆ ಬಿಗ್ ಟ್ವಿಸ್ಟ್ ಸಿಗತ್ತಾ? ಎಸ್ಐಟಿ ಈ ನಿಗೂಢ ಭೀಮ ಯಾರಿದ್ದಾರೆ ದೂರುದಾರ ಈತನನ್ನು ಕೂಡ ತನಿಖೆ ಮಾಡುತ್ತೆ. ಆ ತನಿಖೆಗೆ ಕೌಂಟ್ ಡೌನ್ ಶುರುವಾಗಿದೆ. ಸತ್ಯ ಗೆಲ್ಲಲಿ ಅನ್ನೋದು ರಿಪಬ್ಲಿಕ್ ಕನ್ನಡದ ಆಶಯ. ರಿಪಬ್ಲಿಕ್ ಕನ್ನಡ ಈ ಎಲ್ಲಾ ಘಟನೆಗಳ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ. ಯಾರದ್ದೇ ಇರಲಿ, ಯಾರು ಹೇಳ್ತಾ ಇರೋದೇ ಸತ್ಯ ಇರಲಿ, ಅದು ತನಿಖೆಯ ಮುಖಾಂತರ ಬಯಲಿಗೆ ಬರಲಿ, ಸತ್ಯ ಗೆಲ್ಲಲಿ. ರಹಸ್ಯ ಗೋರಿಗಳನ್ನ ಹಾಗಾದ್ರೆ ಅಗೆದು ತೆಗಿತಾರಾ? ಶವಗಳನ್ನ ಎಲ್ಲಿ ಹೂತಿಟ್ಟಿದ್ದಾರೋ ಅಲ್ಲಿ ಅಗೆತ ಮಾಡಿಸಿ ಆ ಅಸ್ಥಿಪಂಜರಗಳನ್ನ ತೆಗೆದು ಅದನ್ನ ಡಿಎನ್ಎ ಟೆಸ್ಟ್ಗೆ ಕಳಿಸ್ತಾರಾ? ಏನಾಗತ್ತೆ ಹಾಗಾದ್ರೆ ಮುಂದೆ? ಎಸ್ಐಟಿ ತನಿಖೆಯನ್ನಂತೂ ಆರಂಭ ಮಾಡಿದೆ. ಯಾವೆಲ್ಲ ಮೃತರು ದೂರುಗಳೇನಾದ್ರೂ ಬಂದಿದೆಯಾ ಈ ಹಲವು ವರ್ಷಗಳಲ್ಲಿ? ಏನು ಆ ದೂರುದಾರ ಹೇಳ್ತಾ ಇದ್ದಾನೆ, ಅಷ್ಟು ಅವಧಿಯಲ್ಲಿ ಜನಗಳು ನಾಪತ್ತೆಯಾದ ದೂರುಗಳು ಬಂದಿವೆಯಾ, ಅದೇನಾಯಿತು, ಯಾವ್ಯಾವ ಕೇಸುಗಳಿದ್ವು, ಇದೆಲ್ಲವನ್ನು ಕೂಡ ಎಸ್ಐಟಿ ಸಮಗ್ರವಾಗಿ ತನಿಖೆ ಮಾಡಲಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದಾರೆ ಎನ್ನಲಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ರಹಸ್ಯ ಗೋರಿಗಳನ್ನ ಬಗೆಯುವುದಕ್ಕೆ ಬಂದಿದೆ ಎಸ್ಐಟಿ. ಸತ್ಯ ಸುಳ್ಳಿನ ಸಂಘರ್ಷಕ್ಕೆ ಬಿಗ್ ಟ್ವಿಸ್ಟ್ ಸಿಗತ್ತಾ? ಎಸ್ಐಟಿ ಈ ನಿಗೂಢ ಭೀಮ ಯಾರಿದ್ದಾರೆ ದೂರುದಾರ ಈತನನ್ನು ಕೂಡ ತನಿಖೆ ಮಾಡುತ್ತೆ. ಆ ತನಿಖೆಗೆ ಕೌಂಟ್ ಡೌನ್ ಶುರುವಾಗಿದೆ. ಸತ್ಯ ಗೆಲ್ಲಲಿ ಅನ್ನೋದು ರಿಪಬ್ಲಿಕ್ ಕನ್ನಡದ ಆಶಯ. ರಿಪಬ್ಲಿಕ್ ಕನ್ನಡ ಈ ಎಲ್ಲಾ ಘಟನೆಗಳ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ. ಯಾರದ್ದೇ ಇರಲಿ, ಯಾರು ಹೇಳ್ತಾ ಇರೋದೇ ಸತ್ಯ ಇರಲಿ, ಅದು ತನಿಖೆಯ ಮುಖಾಂತರ ಬಯಲಿಗೆ ಬರಲಿ, ಸತ್ಯ ಗೆಲ್ಲಲಿ. ರಹಸ್ಯ ಗೋರಿಗಳನ್ನ ಹಾಗಾದ್ರೆ ಅಗೆದು ತೆಗಿತಾರಾ? ಶವಗಳನ್ನ ಎಲ್ಲಿ ಹೂತಿಟ್ಟಿದ್ದಾರೋ ಅಲ್ಲಿ ಅಗೆತ ಮಾಡಿಸಿ ಆ ಅಸ್ಥಿಪಂಜರಗಳನ್ನ ತೆಗೆದು ಅದನ್ನ ಡಿಎನ್ಎ ಟೆಸ್ಟ್ಗೆ ಕಳಿಸ್ತಾರಾ? ಏನಾಗತ್ತೆ ಹಾಗಾದ್ರೆ ಮುಂದೆ? ಎಸ್ಐಟಿ ತನಿಖೆಯನ್ನಂತೂ ಆರಂಭ ಮಾಡಿದೆ. ಯಾವೆಲ್ಲ ಮೃತರು ದೂರುಗಳೇನಾದ್ರೂ ಬಂದಿದೆಯಾ ಈ ಹಲವು ವರ್ಷಗಳಲ್ಲಿ? ಏನು ಆ ದೂರುದಾರ ಹೇಳ್ತಾ ಇದ್ದಾನೆ, ಅಷ್ಟು ಅವಧಿಯಲ್ಲಿ ಜನಗಳು ನಾಪತ್ತೆಯಾದ ದೂರುಗಳು ಬಂದಿವೆಯಾ, ಅದೇನಾಯಿತು, ಯಾವ್ಯಾವ ಕೇಸುಗಳಿದ್ವು, ಇದೆಲ್ಲವನ್ನು ಕೂಡ ಎಸ್ಐಟಿ ಸಮಗ್ರವಾಗಿ ತನಿಖೆ ಮಾಡಲಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದಾರೆ ಎನ್ನಲಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ರಹಸ್ಯ ಗೋರಿಗಳನ್ನ ಬಗೆಯುವುದಕ್ಕೆ ಬಂದಿದೆ ಎಸ್ಐಟಿ. ಸತ್ಯ ಸುಳ್ಳಿನ ಸಂಘರ್ಷಕ್ಕೆ ಬಿಗ್ ಟ್ವಿಸ್ಟ್ ಸಿಗತ್ತಾ? ಎಸ್ಐಟಿ ಈ ನಿಗೂಢ ಭೀಮ ಯಾರಿದ್ದಾರೆ ದೂರುದಾರ ಈತನನ್ನು ಕೂಡ ತನಿಖೆ ಮಾಡುತ್ತೆ. ಆ ತನಿಖೆಗೆ ಕೌಂಟ್ ಡೌನ್ ಶುರುವಾಗಿದೆ. ಸತ್ಯ ಗೆಲ್ಲಲಿ ಅನ್ನೋದು ರಿಪಬ್ಲಿಕ್ ಕನ್ನಡದ ಆಶಯ. ರಿಪಬ್ಲಿಕ್ ಕನ್ನಡ ಈ ಎಲ್ಲಾ ಘಟನೆಗಳ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ. ಯಾರದ್ದೇ ಇರಲಿ, ಯಾರು ಹೇಳ್ತಾ ಇರೋದೇ ಸತ್ಯ ಇರಲಿ, ಅದು ತನಿಖೆಯ ಮುಖಾಂತರ ಬಯಲಿಗೆ ಬರಲಿ, ಸತ್ಯ ಗೆಲ್ಲಲಿ.
ರಹಸ್ಯ ಗೋರಿಗಳನ್ನ ಹಾಗಾದ್ರೆ ಅಗೆದು ತೆಗಿತಾರಾ? ಶವಗಳನ್ನ ಎಲ್ಲಿ ಹೂತಿಟ್ಟಿದ್ದಾರೋ ಅಲ್ಲಿ ಅಗೆತ ಮಾಡಿಸಿ ಆ ಅಸ್ಥಿಪಂಜರಗಳನ್ನ ತೆಗೆದು ಅದನ್ನ ಡಿಎನ್ಎ ಟೆಸ್ಟ್ಗೆ ಕಳಿಸ್ತಾರಾ? ಏನಾಗತ್ತೆ ಹಾಗಾದ್ರೆ ಮುಂದೆ? ಎಸ್ಐಟಿ ತನಿಖೆಯನ್ನಂತೂ ಆರಂಭ ಮಾಡಿದೆ. ಯಾವೆಲ್ಲ ಮೃತರು ದೂರುಗಳೇನಾದ್ರೂ ಬಂದಿದೆಯಾ ಈ ಹಲವು ವರ್ಷಗಳಲ್ಲಿ? ಏನು ಆ ದೂರುದಾರ ಹೇಳ್ತಾ ಇದ್ದಾನೆ, ಅಷ್ಟು ಅವಧಿಯಲ್ಲಿ ಜನಗಳು ನಾಪತ್ತೆಯಾದ ದೂರುಗಳು ಬಂದಿವೆಯಾ? ಅದೇನಾಯಿತು? ಯಾವ್ಯಾವ ಕೇಸುಗಳಿದ್ವು? ಇದೆಲ್ಲವನ್ನು ಕೂಡ ಎಸ್ಐಟಿ ಸಮಗ್ರವಾಗಿ ತನಿಖೆ ಮಾಡಲಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದಾರೆ ಎನ್ನಲಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ರಹಸ್ಯ ಗೋರಿಗಳನ್ನ ಬಗೆಯುವುದಕ್ಕೆ ಬಂದಿದೆ ಎಸ್ಐಟಿ. ಸತ್ಯ ಸುಳ್ಳಿನ ಸಂಘರ್ಷಕ್ಕೆ ಬಿಗ್ ಟ್ವಿಸ್ಟ್ ಸಿಗತ್ತಾ? ಎಸ್ಐಟಿ ಈ ನಿಗೂಢ ಭೀಮ ಯಾರಿದ್ದಾರೆ ದೂರುದಾರ, ಈತನನ್ನು ಕೂಡ ತನಿಖೆ ಮಾಡುತ್ತೆ. ಆ ತನಿಖೆಗೆ ಕೌಂಟ್ ಡೌನ್ ಶುರುವಾಗಿದೆ. ಸತ್ಯ ಗೆಲ್ಲಲಿ ಅನ್ನೋದು ರಿಪಬ್ಲಿಕ್ ಕನ್ನಡದ ಆಶಯ. ರಿಪಬ್ಲಿಕ್ ಕನ್ನಡ ಈ ಎಲ್ಲಾ ಘಟನೆಗಳ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ. ಯಾರದ್ದೇ ಇರಲಿ, ಯಾರು ಹೇಳ್ತಾ ಇರೋದೇ ಸತ್ಯ ಇರಲಿ, ಅದು ತನಿಖೆಯ ಮುಖಾಂತರ ಬಯಲಿಗೆ ಬರಲಿ, ಸತ್ಯ ಗೆಲ್ಲಲಿ. ರಹಸ್ಯ ಗೋರಿಗಳನ್ನ ಹಾಗಾದ್ರೆ ಅಗೆದು ತೆಗಿತಾರಾ? ಶವಗಳನ್ನ ಎಲ್ಲಿ ಹೂತಿಟ್ಟಿದ್ದಾರೋ ಅಲ್ಲಿ ಅಗೆತ ಮಾಡಿಸಿ ಆ ಅಸ್ಥಿಪಂಜರಗಳನ್ನ ತೆಗೆದು ಅದನ್ನ ಡಿಎನ್ಎ ಟೆಸ್ಟ್ಗೆ ಕಳಿಸ್ತಾರಾ? ಏನಾಗತ್ತೆ ಹಾಗಾದ್ರೆ ಮುಂದೆ? ಎಸ್ಐಟಿ ತನಿಖೆಯನ್ನಂತೂ ಆರಂಭ ಮಾಡಿದೆ. ಯಾವೆಲ್ಲ ಮೃತರು ದೂರುಗಳೇನಾದ್ರೂ ಬಂದಿದೆಯಾ ಈ ಹಲವು ವರ್ಷಗಳಲ್ಲಿ? ಏನು ಆ ದೂರುದಾರ ಹೇಳ್ತಾ ಇದ್ದಾನೆ, ಅಷ್ಟು ಅವಧಿಯಲ್ಲಿ ಜನಗಳು ನಾಪತ್ತೆಯಾದ ದೂರುಗಳು ಬಂದಿವೆಯಾ? ಅದೇನಾಯಿತು? ಯಾವ್ಯಾವ ಕೇಸುಗಳಿದ್ವು? ಇದೆಲ್ಲವನ್ನು ಕೂಡ ಎಸ್ಐಟಿ ಸಮಗ್ರವಾಗಿ ತನಿಖೆ ಮಾಡಲಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದಾರೆ ಎನ್ನಲಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ರಹಸ್ಯ ಗೋರಿಗಳನ್ನ ಬಗೆಯುವುದಕ್ಕೆ ಬಂದಿದೆ ಎಸ್ಐಟಿ. ಸತ್ಯ ಸುಳ್ಳಿನ ಸಂಘರ್ಷಕ್ಕೆ ಬಿಗ್ ಟ್ವಿಸ್ಟ್ ಸಿಗತ್ತಾ? ಎಸ್ಐಟಿ ಈ ನಿಗೂಢ ಭೀಮ ಯಾರಿದ್ದಾರೆ ದೂರುದಾರ, ಈತನನ್ನು ಕೂಡ ತನಿಖೆ ಮಾಡುತ್ತೆ. ಆ ತನಿಖೆಗೆ ಕೌಂಟ್ ಡೌನ್ ಶುರುವಾಗಿದೆ. ಸತ್ಯ ಗೆಲ್ಲಲಿ ಅನ್ನೋದು ರಿಪಬ್ಲಿಕ್ ಕನ್ನಡದ ಆಶಯ. ರಿಪಬ್ಲಿಕ್ ಕನ್ನಡ ಈ ಎಲ್ಲಾ ಘಟನೆಗಳ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ. ಯಾರದ್ದೇ ಇರಲಿ, ಯಾರು ಹೇಳ್ತಾ ಇರೋದೇ ಸತ್ಯ ಇರಲಿ, ಅದು ತನಿಖೆಯ ಮುಖಾಂತರ ಬಯಲಿಗೆ ಬರಲಿ, ಸತ್ಯ ಗೆಲ್ಲಲಿ. ರಹಸ್ಯ ಗೋರಿಗಳನ್ನ ಹಾಗಾದ್ರೆ ಅಗೆದು ತೆಗಿತಾರಾ? ಶವಗಳನ್ನ ಎಲ್ಲಿ ಹೂತಿಟ್ಟಿದ್ದಾರೋ ಅಲ್ಲಿ ಅಗೆತ ಮಾಡಿಸಿ ಆ ಅಸ್ಥಿಪಂಜರಗಳನ್ನ ತೆಗೆದು ಅದನ್ನ ಡಿಎನ್ಎ ಟೆಸ್ಟ್ಗೆ ಕಳಿಸ್ತಾರಾ? ಏನಾಗತ್ತೆ ಹಾಗಾದ್ರೆ ಮುಂದೆ? ಎಸ್ಐಟಿ ತನಿಖೆಯನ್ನಂತೂ ಆರಂಭ ಮಾಡಿದೆ. ಯಾವೆಲ್ಲ ಮೃತರು ದೂರುಗಳೇನಾದ್ರೂ ಬಂದಿದೆಯಾ ಈ ಹಲವು ವರ್ಷಗಳಲ್ಲಿ? ಏನು ಆ ದೂರುದಾರ ಹೇಳ್ತಾ ಇದ್ದಾನೆ, ಅಷ್ಟು ಅವಧಿಯಲ್ಲಿ ಜನಗಳು ನಾಪತ್ತೆಯಾದ ದೂರುಗಳು ಬಂದಿವೆಯಾ? ಅದೇನಾಯಿತು? ಯಾವ್ಯಾವ ಕೇಸುಗಳಿದ್ವು? ಇದೆಲ್ಲವನ್ನು ಕೂಡ ಎಸ್ಐಟಿ ಸಮಗ್ರವಾಗಿ ತನಿಖೆ ಮಾಡಲಿದೆ.